ನಮಸ್ಕಾರ ಸ್ವಾಮಿ. ನಮಸ್ಕಾರ ನಮಸ್ಕಾರ. ಸಾಕು 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 ಸಾಕಲ್ಲ, ಬೆನ್ನೋವು ಕೈ ಎತ್ತಕ್ಕಾಗ್ತಾಯಿಲ್ಲ. ಹೋಗೋ ಹೋಗೋ ಹೋಗೋ. ಮಳವಳ್ಳಿ ಎತ್ತಿಗೆ ಬರೋ. ಏನು ಇವತ್ತು ಈ ಊರಲ್ಲಿ ಹೆಂಗಸರು ಮಕ್ಕಳು ದೊಡ್ಡವ್ರು ಚಿಕ್ಕವ್ರಲ್ಲ ಅದ್ ನಿನ್ ನೋಡಲ್ಲಣ್ಣ, ನಿನ್ ಬಟ್ಟೆ ನೋಡಿ. ಈ ಬಟ್ಟೆ ನೋಡಿ, ಬಿಳಿ ಪಂಚೆ ಬಿಳಿ ಶರ್ಟು ಕಪ್ ಕನ್ನಡಕಕ್ಕೆ ಇಷ್ಟೊಂದು ಮರ ಇದೆಯಾ? ಹೌದಣ್ಣ. ಈಗ ರಾಜಕೀಯದವ್ರು ಹಾಕೋ ಬಟ್ಟೆ ಯಾವ್ದಣ್ಣ? ಬಿಳಿದು. ಯಾಕೆ? ದೇಶ ಆಳಕ್ಕೆ. ಈ ಡ್ರೆಸ್ ಹಾಳು ಮಾಡ್ಬೇಡ. ಯಾಕೋ? ಈ ಡ್ರೆಸ್ ಆಗಿ ನೀನ್ ನೋಡ್ಬೇಕು ಅಂತ ಸಾನೇ ದಿವ್ಸದ ಆಸೆ ಇಲ್ಲ. ಎಷ್ಟಾಗ್ಲಿ ನಿನ್ನ ಶಿಷ್ಯ ಅಲ್ವೇ? ಅಧ್ಯಕ್ಷರು ಬಾಲಕೃಷ್ಣ ಅವರಲ್ಲ, ಅವರು ಐರೇನ್ನಿ ಕೊಟ್ಟಿದ್ರು, ದೇವ್ಕ ಬಂದಿ ಎಲ್ರ ಮುಂದೆ ಹೇಳ ಮರ್ಯಾದೆ ಹೋಗ ಕಳಿತ್ಯಾ? ಅಣ್ಣ ತಕೊಳ್ಳೋಣ. ಈ ಲೆವೆಲ್ ಮೇಂಟೈನ್ ಮಾಡಿದ್ರೆ ಸತ್ ಮೇಲೆ ಶಿಲೆ ನಿಲ್ಸೋದ್ ಗ್ಯಾರಂಟಿ ಈ ಜನ. ಯಾರು ನೋಡ್ದೆ ಅವನ? ನಿನ್ ದೊಡ್ಡ ಮನೆ ಕೆಲ್ಸ ಕಿತ್ಕೊಂಡಿದ್ದು ಅಲ್ದೆ ಈಗ ನಿನ್ ಸ್ಟೈಲ್ ರೀಮೇಕ್ ಮಾಡ್ತಾವನೆ. ಕಾಗೆ ಕೋಗಿಲೆ ಆಗಕ್ಕಾಗತ್ತೇನ? ನೋಡೋ ನಮ್ಗೆ ತುಂಬಾ ಕೆಲಸ ಇದೆ. ಬಾಚಿನ ಬನ್ನಡಿ ಮನ್ನಡಿ ಮೋಹನ್ ಡ್ರೆಸ್ ಕೊಡ್ಸಿದ್ಯಾ ಅಣ್ಣ? ಅವ್ನ ಮುಂದೆ ಯಾಕೆ ಹೇಳಿ ಕಳಿತ್ಯಾ? ಅದಕ್ಕೆ ನಾನ್ ಹೇಳ್ದಂಗೆ ಕೇಳ್ಬೇಕು. ಏನ್ ಮಾಡ್ಬೇಕಪ್ಪ? ನೀನು ಅವನ ಮುಂದೆ ಅದೇ ತರ ಪೋಸ್ ಕೊಡ್ಬೇಕು. ಈ ಕೂತ ಲೋಟ ತಗೊಳ, ಹಂಗೆ ಪೇಪರ್ ಕೊಡು. ಓದಕ್ ಬರಲ್ವಾ? ಬರೀ ಫೋಟೋ ನೋಡೋಣ. ಫೋಟೋ ತರ ನೋಡೋಣ ಬಿಡು. ಒಂದ್ ಮಸಾಲೆ ಟೀ ಕೊಡಪ್ಪ. ಹಣ್ಣುಗೊಂದು 6 ಲಿಕ್ಸ್. 7 ಲಿಕ್ಸ್ ಹೇಳು. ಆಯ್ತು 8 ಲಿಕ್ಸ್ ಸಾಕು. ಅಣ್ಣ ನಿಂಗೇನ್ ಕಾಲಿಲ್ವಾ? ಯಾಕಿಲ್ಲ? ಅವ್ ನೋಡಲಿ, ಅದು ಇನ್ನೂ ಜೋರಾಗಲ್ಲ ಸಣ. ಟೀ ಕ್ಯಾನ್ಸಲ್ ಅಪ್ಪ. ಮಳವಳ್ಳಿ ಮರ್ಯಾದೆಯಿಂದ ಹೋಗ್ತಾ ಇದ್ದವನ್ನ ಕರ್ಕೊಂಬಂದು ಈ ರೇಂಜಿಗೆ ಮಾಡ್ಬಿಟ್ಟಲ್ಲ. ಅಯ್ಯೋ ನಿನ್ ಮನೆ ಕಾಯುವಾಗಲೇ ನಿನ್ನ ಸಾವು ನನ್ನ ಕೈಯಲ್ಲಿ ಕಣ. ನೋಡ್ಕೋತಾರ ಅಮ್ಮ ಅಮ್ಮ. ಹೆಂಗು ಕಾರ್ಪೊರೇಷನ್ ರೇಂಜಿಗೆ ಬಂದಿದ್ದೀನಿ. ಎಲ್ಲ ಚೆಲ್ಬಿಡೆಯ. ಇದೆಲ್ಲ ನನಗೆ ಬೇಕಿತ್ತ? ನಮಸ್ಕಾರ ಅಣ್ಣ, ತುಂಬಾ ಸಂತೋಷ ಅಪ್ಪ. ಗಿಣಿರಾಮ, ನನ್ನ ಮಗನಿಗೆ ಬೇಗ ಒಂದ್ ಒಳ್ಳೆ ಹೆಣ್ಸಿಕ್ಕು. ಸೀತಾ ಮಾತೆ ತರ ಇರೋ ಸೊಸೆ ಯಾವಾಗ ನನ್ ಮನೆಗ್ ಕಾಲಿಡ್ತಾಳೆ? ನೋಡ್ದೇನವ್ವ, ಶಿವ ಬಂದಾನ. ನಿನ್ನ ಮಗನ ಯೋಗ ಭಾರಿ ದೊಡ್ಡದೈತಿ. ಈ ಮನೆಗೆ ಪಾರ್ವತಿ ಅಂತ ಸೊಸೆ ಬರ್ಬೇಕಾಗಿತ್ತು. ಆದ್ರ ನಿನ್ನ ಮಗನಿಗೆ ಒಂದು ಚಿಕ್ಕ ದೋಷ ಇರೋದ್ರಿಂದ ಕಂಕಣ ಬಲ ಕೂಡಿ ಬರ್ತಾ ಇಲ್ಲ. ಏನು, ನನ್ನ ಮಗನಿಗೆ ದೋಷ ಇದೆಯಾ? ಹೆದರ್ಬೇಡ ತಾಯಿ, ಎಲ್ಲಾ ದೋಷಕ್ಕೂ ಪರಿಹಾರ ಐತಿ. ನನ್ನಂತವನಿಗೆ ಒಂದ್ ಸೇರ ಅಕ್ಕಿ, 2 ಅಚ್ಚ ಬೆಲ್ಲ, ಬೇಳೆ, ತೆಂಗಿನಕಾಯಿ, 201 ರೂಪಾಯಿ ದಕ್ಷಿಣೆ ದಾನ ಮಾಡಿದ್ರ ಎಲ್ಲಾ ದೋಷನೂ ಕಳಿತೈತಿ. ಸರಿಯಪ್ಪ, ಈಗ ಕಂಡ್ಬಿಡ್ತೀನಿ. ಅಯ್ಯೋ, ಈ ಮಹಾತಾಯಿ ಮನಸ್ಸು ಇಷ್ಟು ದೊಡ್ಡದಾಗೈತಂತ ಮೊದಲ ಗೊತ್ತಾಗಿದ್ರ ಅರ್ಧ ಎಕರೆ ಹೊಲನ ಕೇಳ್ಬೋದಾಗಿತ್ತು. ಮರು ಹಾಕ್ಬಿಟ್ಟಲ್ಲೋ ಪಾಂಡುರಂಗ. ಕೇಳ್ತೆ ಬಿಟ್ರೆ ಪೂರ್ತಿ ಆಸ್ತಿನ ಕೇಳ್ತೆ. ಏನಲ್ಲೇ ಬುಡರಾಮ? ಅಲ್ರಿ ಗಿಣಿರಾಮ. ಗಿಣಿರಾಮ, ನಿನ್ನ ಮುಖದಲ್ಲಿ ಒಂದ್ ದೋಷ ಕಾಣ್ತಿದೆ. ನಿನ್ ಕೈಲಿ ಒಂದ್ ಕಾರ್ಡ್ ತೆಗಿಸ್ತೀನಿ. ತಿರುಪತಿ ತಿಮ್ಮಪ್ಪ ಬಂದವನೆ. ಇದ್ರ ಅರ್ಥ ಏನ್ ಹೇಳು? ಅಂದ್ರ ಸಿರಿ ಬರ್ತೈತಿ ಅಂತ. ಅದು ನಿನ್ ಲೆಕ್ಕಾಚಾರ. ನನ್ ಲೆಕ್ಕಾಚಾರ ಹೇಳ್ತೀನಿ ಕೇಳು. ಇನ್ನೊಂದ್ಸಲ ನೀನ್ ಮನೆ ಕಾಲಿಟ್ರೆ ನನ್ನ ತಾಯಿ ಪರ್ಸನ್ ಜಾಗ ಖಾಲಿ ಮಾಡ್ಲಾ ಅಂದ್ರೆ ತಿಮ್ಮಪ್ಪ ನಿನ್ ಕೂದ್ಲ ಅರ್ಕೆ ತಗೋತೇನೆ, ನಾನು ನಿನ್ ಕೈ ಕಾಲ ಅರ್ಕೆ ತಗೋತೀನಿ. ಲೋ ಗಿಣಿರಾಮ, ಕಾಡಲ್ಲಿ ಆಯಾಗ ಹಾರಾಡ್ಕೊಂಡಿರ್ಬೇಕಾದ್ ನಿನ್ನ ಪಂಜರದಲ್ಲಿ ಕೂಡಕ್ಕೆ ಅಮಾಯಕರನ್ನ ಹಾಳು ಮಾಡ್ತೇನೆ. ಇಂಥ ನನ್ನ ಮಕ್ಕಳು ಸಾಹಸ ನಿನ್ ಬೇಡ. ನಿನ್ ಬಿಟ್ಬಿಡ್ತೀನಿ, ಹೊಟ್ಟೋಗಿ ಇವತ್ತು. ಎಲ್ಲಿ ಶಾಸ್ತ್ರದವನು? ಗಿಣಿರಾಮ, ಅಮ್ಮ ನಿನ್ ಸೊಸೆ ನೋಡ್ಕೊಂಡು ಗಿಣಿ ಆರೋಯ್ತು, ಗಿಣಿ ನೋಡ್ಕೊಂಡು ಇವ್ ನೋಡೋದ. ಅಯ್ಯಯ್ಯೋ, ನನ್ನ ಕೆಲಸ ಕಿತ್ಕೋತೇನೋ? 100 ವಾಷಿಂಗ್ ಮಿಷಿನ್ ತಂದು ದೊಡ್ಡ ಡ್ರೈ ಕ್ಲೀನಿಂಗ್ ಶಾಪ್ ಇಟ್ಟು ಊರಲ್ಲಿರೋರ್ ಬಟ್ಟೆನೆಲ್ಲ ನನ್ನ ಅಂಗಡಿಗೆ ಬರೋ ತರ ಮಾಡಿ ನನ್ನ ಅಂಗಡಿ ಮುಂದೆ ನೀನು ಕವಳ ಎತ್ತಂಗ್ ಮಾಡ್ಲಿಲ್ಲ. ನನ್ನ ಹೆಸರು ವಾಷಿಂಗ್ ದಾದಾ MBBS ಅಲ್ಲ. ನಂದೇನು ಕಿತ್ಕೊಳಕ್ಕಾಗಲ್ಲ, ಹೋಗಲ್ಲ. ಮಳವಳ್ಳಿ ಅಣ್ಣ ಯಾರೋ
ಬುದ್ಧಿಗಿದೇನ್ರು ಅವನಿಂದ ಹೋಗ್ತಿದ್ರಲ್ಲ ಏ ದೇವ್ರು ತೋರ್ತೀನಿ ಅಂತ 100 ರೂಪಾಯಿ ಕೊಟ್ಟಿದ್ದಾನೆ ಕಣೆ ಅವನು. ಅವನೇನ್ ತೋರಿಸ್ತಾನ ಪುಟ್ಕಾಸಿ ದೇವ್ರು ತೋರ್ಸಿಲ್ಲ ಅಂದ್ರೆ 200 ರೂಪಾಯಿ ವಾಪಸ್ ಬರಕ್ ಕೊಡ್ತೀನಿ ಅಂತ ಹೇಳಿದಾನ ಅವನು. ಹೌದಾ ಹಂಗ ನಾನು ಬರ್ತೀನಿ ಮದುವೆ ಆದವರಿಗೆ ಮತ್ತೆ ಮಕ್ಕಳಿಗೆ ಮಾತ್ರ ದೇವ್ರು ಕಾಣಿಸುತ್ತೆ ಅಂತೆ. ನಿನ್ ಮದ್ವೆ ಆಗಿದ್ಯಾ? ಆಗಿಲ್ಲ ತಾನೆ, ಮತ್ತೆ ನಿನ್ಗೆಲ್ಲ ದೇವ್ರು ಕಾಣ್ತಾನೆ. ನೀನೇನ ಅವ್ನ ಮಾತು ಕೇಳ್ತೀಯ? ದೇವಾ ಇಳಿದು ಬಾ, ಇಳಿದು ಬಾ. ಇಲ್ಲೇ ನೋಡ್ತಾ ಇದ್ದೀರಿ ದೇವ್ರು ಅಲ್ಲಿ ಇಳಿದು ಬಾ. ಬಾಬಂತ ಸಿಡಿದು ಬಟ್ಟೆ ಬುಡದಿಂದ ಬಾವಲಿ ಅಂತ ಸುಳಿ ಬಾ. ಎಗರಿ ಬಾ. ಎಷ್ಟು ಬಿಡಯ್ಯ, ದೇವ್ರನ್ನು ಕಾಣ್ತಾನೆ ಇಲ್ಲ. ಲೋ ಶಿಷ್ಯ ತಗೊಳ, ದೇವ್ರ ನೋಡಕ್ ಅದೃಷ್ಟ ಇಲ್ದೇ ಇರೋರ್ನೆಲ್ಲ ದುಡ್ಡು ಕೊಟ್ಟು ಕಳಿಸ್ತಾ ಇರೋ. ಓಡ್ಸ ಪರಮಾತ್ಮ, ನಿನ್ನ ದರ್ಶನ ಮಾಡ್ದೆ ಅರ್ಧದಲ್ಲಿ ಹೋದವ್ರಿಗೆ ಮಧ್ಯರಾತ್ರಿ ನಾಗಪ್ಪ ಮನೆಗೆ ನುಗ್ಗಿ ಎದ್ದ ಮೇಲೆ ಕೂತ್ಕೊಂಡು ನೋಡ್ಕೊಂಡು ಹೋಗ್ತೀನಿ. ದೇವಾ ಅಯ್ಯೋ, ನೀನ್ ಬಂದೇ ಬರ್ತೀಯ ಅಂತ ಹೇಳಿದ್ರು ಈ ಕೋತಿ ನನ್ ಮಕ್ಳು ನಂಬ್ತಾರ ಇಲ್ವಲ್ಲಪ್ಪ. ತಂದೆ ತಂದೆ, ನೀನ್ ಭಾನುವಾರ ಫ್ರೀ ಅಂತ ನಂಗೆ ಚೆನ್ನಾಗಿ ಗೊತ್ತಂತೆ. ನಮ್ಮಿಬ್ರು ಬಾಂಧವ್ಯ ಏನು ಅಂತ ಇವತ್ತಿನ ಮಕ್ಳಿಗೆ ಹೇಳ್ತಂತೆ. ನಿನಗೇನಾದ್ರು ದೇವ್ರು ಕಾಣ್ತಾ ಇದ್ದಾನೇನು? ಇಲ್ವಲ್ಲ ದೊಡ್ಡ, ದೇವರೇ ಕಾಣಿಸ್ತಾ ಇಲ್ಲ. ಎಲ್ಲ ದೇವ್ರ ಕಾಣಿಸ್ತಾ ಇಲ್ಲ. ಪರಮಾತ್ಮ ಏನಪ್ಪ, ಯಾರಿಗೂ ಕಾಣಿಸ್ಕೊಂತಾ ಇಲ್ವಂತೆ? ಏನಪ್ಪ ಮಹಾಜನ್ರೆ, ಯಾರ ಹೆಂಡತಿ ಪತಿವ್ರತೆನೋ ಅಂತವರಿಗೆ ಮಾತ್ರ ನಮ್ಮ ಪರಮಾತ್ಮ ಕಾಣಿಸ್ಕೊತಾನಂತೆ. ಯಾರ ಹೆಂಡತಿ ಪತಿವ್ರತೆ ಅಲ್ವೋ ಅಂತ ಗಂಡಂದ್ರಿಗೆ ನನ್ನ ಪರಮಾತ್ಮ ಕಾಣಿಸ್ಕೊಳ್ಳಲ್ಲ ಅಂತ ಈಗ ತಾನೇ ಮೆಸೇಜ್ ಮೂಲಕ ಪಸರ್ ಮಾಡುವನೆ. ದೇವ್ರು ನನ್ನ ಚಿಕ್ಕ ಅಲ್ಲ, ದೇವ್ರು ದೇವ್ರು ಪರಮಾತ್ಮ ಮೆಸೇಜ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್ ಗುರು. ಹಂಗೆ ನಿಂತ್ಕೋರಿ, ಎಲ್ಲ ನೋಡ್ಕೊಂಡ್ಬಿಟ್ಟೆ. ನಿಂಗೆ ತಲೆಗಿಲ್ಲ ಕೆಟ್ಟಾಯ್ತಾ? ಅಲ್ಲಿ ದೇವ್ರೆ ಕಾಣ್ತಾ ಇಲ್ಲ. ಗಟ್ಟಿಯಾಗಿ ಹೇಳ್ಬಿಡು, ಎಲ್ರು ನಿಮ್ಮಮ್ಮನ ತಪ್ಪು ತಿಳ್ಕೊತಾರೆ. ಕಾಣಿಸ್ತಾನೆ, ಹೆಂಗೆ ಹೇಳಿ ನಾನು? ಇನ್ನೊಂದು ಏನದು? ಇಡೀ ಪ್ರಪಂಚನ ಅಲ್ಲಾಡ್ತಾ ಇದೆಯಲ್ಲ. ಅಲ್ಲಾಡ್ತಾ ಇರೋದು ಪ್ರಪಂಚ ಅಲ್ಲ, ದೊಯ್ಟ್ ಆಗ್ಬಿಟ್ಟು ನೀ ಅಲ್ಲಾಡ್ತಿದ್ಯಾ ಗುರುವೇ. ಇದು ಇದು ಕರೆಕ್ಟು. ಬಸ್ ನಿಂತ್ಕಂತು. ಬಸ್ ನಿಂತ್ಕೊಳ್ಳೇಬೇಕನೆ, ಅದು ಮಲ್ಕೊಂಡ್ಬಿಟ್ರೆ ಅದ್ರ ಕೆಳಗೆ ನಾವೆಲ್ಲ ಮಲ್ಕೋತೀವಲ್ಲೇ. ಗೋಲ್ಡ್ ಏನ್ ವಿಶ್ವೇಶ್ವರ ಇರ್ತ ಸ್ಟಡಿ ಸ್ಟಡಿ ಸ್ಟೋರಿ ಸ್ಟೋರಿ ಯಜಮಾನ್ರ ಬಸ್ ಹತ್ತಾಯ್ತು. ಕುಡ್ದು ಬಂದಿಯಲ್ಲ ಸಾರಾಯಿ ವಾಸನೆ. ಸರಾಯಿ ಕುಡಿದ್ಮೇಲೆ ಸರಾಯಿ ವಾಸನೆ ಬರ್ತದೆ, ಇನ್ನೇನ್ ಶ್ರೀಗಂಧದ ವಾಸನೆ ಬರ್ತಾ ಇದ್ದಾನೆಲ್ಲ. ಗೋಲ್ಡ್ ಕುಡ್ದವನ್ನ ಕರ್ಕೊಂಡು ಹೋಗಲ್ಲ. ಹೆಂಗೆ ಒಪ್ಕೋತೀನಿ, ನನಗಿಂತ ನಿಂದ ದೊಡ್ಡದು ಅಂತ ಒಪ್ಕೋತೀನಿ ಅಲ್ವೇನಾ? ನಮಸ್ಕಾರ, ಥ್ಯಾಂಕ್ ಯು. ಎಲ್ಲಿ ಟಿಕೆಟ್ ತಗೋ. ಟಿಕೆಟ್ ಅಲ್ಲಿ ನೋಡು, ಏನ್ ಬರ್ತೈತೆ ನೋಡಲಿ. ಟಿಕೆಟ್ ಕೇಳಿ ಪಡೀರಿ. ಏನೀಗ ನಾನ್ ಟಿಕೆಟ್ ಕೇಳಿದಾಗ ನೀನ್ ಕೊಡುವಂತೆ ಸೈಡ್ ಪ್ಲೇಸ್ ರೈಟ್ ರೈಟ್. ಓಲೆ ಓಲೆ ಮೆತ್ತಿಗೆ ಮೆತ್ತಿಗೆ ನನ್ನ ಸೀಟು. ಸೀಟ್ ಕಾಲಿದೆ, ಕೂತ್ಕೊಳ್ರಿ. ಸೀಟ್ ಕಾಲಿದೆ, ಕೂತ್ಕೊಳ್ಳಿ. ನನಗೆ ಗೊತ್ತಿಲ್ವಾ? ಕೂತಿರ್ತಾನೆ, ಮುಚ್ಕೊಂಡು ಕೂತ್ಕೊಳ್ಳಲಿ. ನನ್ನ ಕಾಲ ಮೇಲೆ ನಾನು ನಿಂತ್ಕೋಬೇಕು ಅಂತ ಬಂದಿರೋದವ್ರು ನೋಡ. ನನ್ನ ಕಾಲ ಸ್ಟಡಿ. ಏನು ನಿಮ್ ಗುರುಗೆ ಟಿಕೆಟ್ ತಗೊಳ್ಳೋ ಅಂದ್ರೆ ನಾನ್ ಕೇಳ್ದಾಗ ಕೊಡು ಅಂತಾನೆ? ಹೌದು. ಸೀಟ್ ಖಾಲಿ ಇದ್ರು ಕೂತ್ಕೊಳ್ದಾನೆ ನನ್ ಕಾಲ್ ಮೇಲೆ ನಾನೇ ನಿಂತ್ಕೋತೀನಿ ಅಂತಾನೆ. ಕಂಡಕ್ಟ್ರೆ, ಈ ಬಸ್ನಲ್ಲೇ ಅಲ್ಲ, ಓಲ್ವೋ, ರಾಜಹಂಸ, ಐರಾವತ ಯಾವ ರಾತ್ವಾದ್ರೂ ಸರಿಯೇ ಹಿಡ್ಕಳ್ದೆ ನಿಂತ್ಕತಾನೆ ನಮ್ಮಣ್ಣ ಗೊನ್ನಿದ್ದಂಗೆ. ಸಿಟಿ ಮ್ಯಾನ್. ಹೌದಾ? ಹೌದೌದು. ಅದುಮ್ಕಂಡು ಈ ಕಡೆಗೆ ಬಾ. ಸ್ಟಡಿ ಸ್ಟಡಿ. ಅಲ್ಲೇ ಡ್ರೈವರ್ ಅಣ್ಣ, ನಿಲ್ಸಕ್ ಮುಂಚೆ ಬ್ರೇಕ್ ಆಗ್ತೀನಿ ಅಂತ ಹೇಳ್ಬೇಕಲ್ವೇನೋ? ಅಲ್ಲೇ ಅಯ್ಯೋ ಅಣ್ಣ, ನೀ ಬಿದ್ದಿರೋ ಫೋರ್ಸ್ಗೆ ಗಾಜೆ ಪುಡಿಪುಡಿ ಆಗೋಗುತ್ತೆ. ಗ್ಲಾಸ್ ಪುಡಿ ಪುಡಿ ಆಗೋದಿರ್ಲಿಲ್ಲ.
ನನ್ನ ಮೈಯಲ್ಲಿ ಪಾರ್ಟ್ಸ್ಗಳು ಯಾವ ತರ ಪುಡಿ ಆಗಿದೆಯಾ ಎಣ್ಸ್ಕೋಬೇಕ ನಡಿ ಇನ್ನೂ ಇಲ್ಲೇ ಇದ್ರೆ ಮೈ ಮೇಲೆ ಬಸ್ ಹೊರಿಸ್ಬಿಟ್ಟಾನು ಸೈಡಿಗೆ ಹೋಗಿ ಏನಿದೆ ಅವತಾರ? ಅಯ್ಯಯ್ಯೋ. ನೋಡಕ್ ಬಂದವರೆಲ್ಲ ನಿಂಗೆ ಹಾಡು ಬರುತ್ತಾ ಡಾನ್ಸ್ ಬರುತ್ತಾ ಅಂತ ಕೇಳ್ತಾರಲ್ವಾ, ಅದಕ್ಕೆ ಮೊದಲೇ 2 ಮಾತು ತೋರಿಸ್ಬಿಟ್ಟೆ. ಸಾಕ ಅಥವಾ ಇನ್ನು ಬೇಕಾ? ಹೆಣ್ಣು ನೋಡೋ ಶಾಸ್ತ್ರಕ್ಕೆ ಇಷ್ಟು ಸಾಕು. ಮುಂದಿಂದು ದಾರೆ ಆಮೇಲೆ ಇರುತ್ತಲ್ಲ, ಆಮೇಲೆ ನೋಡ್ಕೊಳ್ಳೋಣ. ಕಾಲಿಗೆ ಬಿದ್ದು ನಮಸ್ಕಾರ ಮಾಡಿ. ನಮ್ ಗೌರಮ್ಮ ಅವ್ರಿಗೆ ದೊಡ್ಡವ್ರಂದ್ರೆ ತುಂಬಾ ಗೌರವ. ನಾನು ನಿಮ್ ಹತ್ರ ಪರ್ಸನಲ್ ಆಗಿ ಮಾತಾಡ್ಬೇಕು. ನನ್ನ ಹತ್ರ? ಯು ಮೀನ್ ಟು ಮೀ? ಆಚಾರ ಸರಿಯಿಲ್ಲ ಇವತ್ತು. ಹೋಗು ಹೋಗು. ನಿಮ್ಮನ್ ಯಾಕೆ ಇಲ್ಲಿಗೆ ಪ್ರೈವೇಟ್ ಆಗಿ ಕರ್ಕೊಂಡ್ ಬಂದೆ ಅಂದ್ರೆ, ಮದ್ವೆ ಆದ್ಮೇಲೆ ನನ್ನ ಬ್ಯಾಕ್ ಗ್ರೌಂಡ್ ಸ್ಟೋರಿ ಎಲ್ಲ ನಿಮಗ್ ಗೊತ್ತಾಗಿ, ಅಯ್ಯಯ್ಯೋ ಈ ಹುಡುಗಿ ಇಂಥವಳ ಅಂತ ನಿಮಗ್ ಹಾರ್ಟ್ ಅಟ್ಯಾಕ್ ಆಗ್ಬಿಟ್ರೆ ನಾನು ವಿಧವೆಯಾಗಿ ಇನ್ನೊಬ್ರು ನೋಡ್ಕೋಬೇಕಾಗುತ್ತಲ್ಲ, ಅದಕ್ಕೆ. ವಾಟ್ ಈಸ್ ಯುವರ್ ಫ್ಲಾಶ್ ಬ್ಯಾಕ್ ಪ್ಲೀಸ್ ಹೇಳ. ಅಲ್ಲಿ ನಿಂತಿದ್ನಲ್ಲ ನೀಲ್ಕಂಠ, ಅವನು ನಾನು ಚಿಕ್ಕಂದಿನಿಂದ ಆಡಿ ಬೆಳೆದವರು. ಒಂದಿನ ಏನಾಯ್ತು ಅಂದ್ರೆ, ನೀಲ್ಕಂಠ ಎಲ್ರು ಬರೀ ಡೈಲಾಗಲ್ಲಿ ಹೇಳಿದ್ರೆ ನಾನು ಪಿಕ್ಚರೇ ಹಾಕಿ ತೋರಿಸಿದ್ದೀನಿ. ಈಗ ನನಗೆ 3 ತಿಂಗಳು. ಈಗೇನ್ ಹೇಳ್ತೀರಾ ನೀವು? ಜೀವನದಲ್ಲಿ ಎಲ್ರು ಕನ್ಯೆನೇ ಬೇಕು, ಫಸ್ಟ್ ಸ್ಟ್ಯಾಂಡೇ ಬೇಕು, ಫಸ್ಟ್ ಸ್ಟ್ಯಾಂಡೇ ಬೇಕು ಅಂತ ಆಸೆ ಪಡ್ತಾರೆ. ಸಮಾಜ ಸುಧಾರಣೆ ಮಾಡಕ್ಕೆ ಯಾರ್ಯಾರೋ ಏನೇನೋ ಕಸರತ್ತು ಮಾಡ್ತಾರೆ. ಆದ್ರೆ ಆ ದೇವರು ಬಾಳ್ ಹಾಳಾಗಿರೋ ನಿನ್ನಂತವಳಿಗೆ ಒಂದು ಹೊಸ ಬಾಳ್ ಕೊಡೋದಕ್ಕೆ ಒಂದು ಅಪೂರ್ವವಾದ ಅವಕಾಶ ಕೊಟ್ಟಿದ್ದಾನೆ. ವಾಟ್ ಎ ಗ್ರೇಟ್ ಚಾನ್ಸ್! I'm proud myself. Okay? 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 ದುಬೈ ಸಾಮಾನ್ ಅಣ್ಣಂದ್ರ ನಿನ್ನ ಹತ್ರ ಇರೋ ಸಾಮಾನೆಲ್ಲ ದುಬೈದೇನಾ? ಎಲ್ಲ ದುಬೈ ಸಾಮಾನ. ಹೆಂಗೆಲ್ಲ ಅದು ನೋಡಕ್ ಹಿಮಾಯ್ತಲ್ಲ ಸಾಬಿದಂಗವನೇ, ಎಲ್ಲ ದುಬೈ ಅಂತವನೇ ಹಿಡ್ಕೊಳಿದ್ವಿ. ಏನಿದು? ಗಡಿಯಾರ ಕಳಸಿ ಪಾಳಿದ್ದ ಮೇಡ್ ಇನ್ ದುಬೈ. ಊಡುತ್ತಾ? ಬಹಳ ಚೆನ್ನಾಗಿ ಬಿಡುತ್ತೆ. ವೆರಿ ಗುಡ್. ಏನ್ ಓಡ್ತಾನೆ ಇಲ್ಲ? ಏನು ಈಗ ಓಡತ್? ಯಾಕಣ್ಣ ಬೀಡಿ ಹೊಡಿಯೋಣ. ಸರಿ, ಇದೇನು? ಟ್ಯೂಬ್ಲೈಟ್. ಟ್ಯೂಬ್ಲೈಟ್ ಹತ್ತುತ್ತಾ? ಹತ್ತುತ್ತೆ. ಹತ್ಕೊಂತಾನೆ ಇಲ್ಲ. ಯಾರ್ದು? ಇನ್ನೂ ಐತೆ. ಇದೇನಿದು? ರೇಡಿಯೋ. ರೇಡಿಯೋ ಆಡುತ್ತಾ? ಸ್ವಿಚ್ ಹಾಕಿದ್ರೆ ಹಾಡುತ್ತೆ. ಆಹಾ. ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಮಧ್ವರಾಯ. ಇದು ಹಾಡ? ಇಲ್ಲಣ್ಣ. ಇದು ಹಾಡೇನು? ಇಲ್ಲಣ್ಣ. ನಿಮ್ ದುಬೈಲಿ ಇದಕ್ಕೆ ಹಾಡಂತಾರೇನು? ಯಾರ ಹತ್ರ ಓಡ್ಬಿಡ್ತಿರೋ ನನ್ನ ಮಕ್ಕಳನ್ನ? ನೀನ್ ಹೇಳಿದ್ದು ಒಂದು ಆಗ್ತಾ ಇಲ್ವಲ್ಲೋ? ಆಗ್ತಾ ಏನೂ ಇಲ್ಲಣ್ಣ. ಅಯ್ಯೋ, ಇನ್ನೇನಿದ್ಯಾ? ಏನೋ ಇದು? ಎಣ್ಣೆ. ಎಣ್ಣೆನಾ? ತಲೆಗೆ ಹಾಕೊಳ್ಳ? ಇಲ್ಲ, ಹೊಟ್ಟೆಗೆ ಹಾಕೊಳ್ಳೋದು. ಕುಡಿಯಕ? ಕುಡಿದ್ರೆ ಏನಾಗುತ್ತೆ? ಫಾರಿನ್ ಡ್ರಿಂಕ್ಸು ಸರ್ಕಾರನೇ ನೋಡ್ಬೋದು.
ಅಣ್ಣ ನನ್ನ ಸಾಮಾನು ದುಡ್ಡು. ಡೈರೆಕ್ಟ್ ಆಗಿ ಸ್ವರ್ಗಕ್ಕೆ ಹೋಗ್ತಾ ಇದ್ದೀನಿ, ನೀನ್ ಅಲ್ಲೇ ಬಂದು ದುಡ್ಡು ಕಲೆಕ್ಟ್ ಮಾಡು. ಬರ ಶಿಷ್ಯ. ಸರಿಯಾಗಿ ಮಾಡಿ, ಬಾಯಲ್ಲೂ ಸುರು ಬಿಡ್ಬೇಡಿ. ಗಟ್ಟಿಗೆ ಪಾಲಿಶ್ ಮಾಡಿ. ಗಟ್ಟಿ ರಂಗಿ, ಇವಳು ಅಷ್ಟೊತ್ತಿಂದ ಏನ್ ನೋಡ್ತಾಳ? ಏಯ್ ಹೊಡಿಯೋ. ಎರಡು ಹೊಡಿಯೋ. ಏನು ಮೂರು ಹೊಡಿಯೋ. ಗುರುಗಳೇ ಅರಮನೆ ರಂಗಿನ ಹಿಡ್ದು ಹಾಕಳಕ್ಕೆ ಇದೇ ಸುಸಮಯ. ಅವಳು ನೋಡ್ತಾ ಇರ್ದ ಯಾರನ್ನ ಹೇಳಿ? ಯಾರನ್ನ? ಪೈಲ್ವಾನ. ನೋಡಿ, ನೀವ್ ಹಿಂಗೆ ಹೋದ್ರೆ ಕ್ಯಾರ್ದ ಹೊಡಿತಾಳೆ. ಅವನ್ ತರ ನೀವು ಒಡಸ್ಕೊಂಡ್ಬಿಟ್ರೆ ಬಿದೋಯ್ತಾಳೆ. ಅಂಚಲ್ಲಿ ತಲೆ ಮೇಲೆ ಹುಡುಗಿರ್ಗೋಸ್ಕರ ಯಾರ್ಯಾರೋ ಏನೋ ನೋವು ಮಾಡ್ತಾರೆ. ನೋಡೋಣ, ನಿಂಗ್ ರಂಗಿ ಬೇಕಾ? ಬೇಡ ಕಣಲು, ತಲೆಗಿಲಿ ಹೊಡೆದ ನೋಡಿಯೋಣ, ಹೊಡ್ಸ್ಕ ನೋಡಿಯೋಣ. ಬೇಗ ಬರೋ, ಆಗ್ಲೇ ಅರ್ಧ ಏನ್ರಯ್ಯ ಎಲ್ಲ ಸೇರ್ಕೊಂಡು ಚಿಕ್ಕ ಮಕ್ಕಳ ತರ ಆಟ ಆಡ್ತಾ ಇದ್ದೀರಾ? ಚಿಕ್ಕ ಮಕ್ಕಳ? ಹೌದು. 1 ವರ್ಷದಿಂದ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ಓಹೋ, 5 ಅಲ್ಲ 50 ಹೊಡ್ಸ್ಕೊತೀನಿ. ಏಯ್ ಹೊಡಿಯೋ. ಒಂದ್ ನಿಮಿಷ ಯಾರು 50 ವರ್ಷಕೊಳಕ್ ಮುಂಚೆ ಲೇ ಖಾಲಿ ಸೀಸ ಡಬ್ಬ ಹತ್ರ ಹಲೋ, ನನ್ ತಲೆ ಕೊಡಿ. ಸೌಂಡ್ ಬಂತಾ? ಕಲ್ಲು ಕಲ್ಲು ಬಂಡೆ ಬೆಟ್ಟ ಇದ್ದಂಗೆ ಈ ತಲೆ, ಏನ್ ನೋಡಿದ್ರು ಏನಾಗಲ್ಲ. ಸೈಡ್ ಪ್ಲೇಸ್. ಹೊಡಿಯ ಹೊಡಿಯ ಹೊಡಿಯ. ಅಣ್ಣ ಬೇಡಣ್ಣ, ಹೊಡೆದೋಯ್ತದೆ. ಲೇ ಅಂಚಿತಾನ ಹೊಡೆದೋಗೋದು. ಹೊಡಿಯಪ್ಪ ಹೊಡಿಯಪ್ಪ. ಅಣ್ಣ ಬುಲ್ಡೆ ಹೊಡೆದೋಯ್ತದಣ್ಣ. ಲೇ ಬಾಯಿ ಮುಚ್ಕೊಂಡಿರೋ ದಡಿಯಾ, ಹೊಡಿಯಪ್ಪ ನೀನು. ಲೇ ಹೊಡಿರೋ, ಟೆನ್ಷನ್ ಮಾಡಬೇಡ ಅಂತೇಳ. ಒಬ್ಬೊಬ್ಬನ ಮಚ್ಚಿಕೊಂಡು ಹೊಡ್ಬಿಡ್ತೀನಿ. ಅಕ್ಕೆ ಆಗೋದು ಹೊಡಿರಲ್ಲ. ಅವರೇ ಬೇಡ ಅಂತ ಸುಮ್ನೆ ಇರ್ಬೇಕಾದ್ರೆ ನೀನ್ ಯಾಕೋ ಹೊಡೆದೆ? ನಿನ್ ಟೆನ್ಷನ್ ನೋಡಕ್ ಆಗದೆ ಹೊಡೆದ್ಬಿಟ್ನಣ್ಣ. ನಾನ್ ಟೆನ್ಷನ್ ಮಾಡ್ಕೊಂಡ್ರು ಏನೋ ಮಾಡಂಗಿದ್ದೀನಿ.